ಹಕ್ಕಿದೆ. ಹೂನಣ್ಣ, ನಾವೇನು ಓಟ್ ಹಾಕಲ್ವೇ ಅಣ್ಣ? ನಮ್ಮ ಕೂಗು ಬಡವ್ರ ಕೂಗು ಯಾರು ಕೇಳೋಣ ಶ್ರೀಮಂತರಿಗೆ. ಇನ್ನೇನು ಇಶಾ ಕೂಡ ಸಾಯ್ಬೇಕಾಯ್ತದ ಅಷ್ಟೇ. ಯುದ್ಧಲಿತ್ತು ಕುರುಡು ಕಾಂಚಾಣ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ. ಯಾರು ಅವ್ರಿಗೆ ಗೊತ್ತಿರ್ಬೇಕಣ್ಣ. ಅದು ನಾವೇನು ಟ್ಯಾಕ್ಸ್ ಕಟ್ಟಲ್ವಾ, ಓಟ್ ಹಾಕಲ್ವಾ, ಇಲ್ಲ ಇನ್ಸೂರೆನ್ಸ್ ಕಟ್ಟಲ್ವಾ, ಇಲ್ಲ ಒಂದು ಡಾಕ್ಯುಮೆಂಟ್ಸ್ ಅಲ್ವಾ, ಪೊಲೀಸ್ನವ್ರು ಫೈನ್ ಕಟ್ಟಿ ನಾವು ಫೈನ್ ಕಟ್ಟಲ್ವಾ? ಹಾಂ ಅಲ್ಲ ಹೇಳಿ, ಎಲ್ಲ ಮಾಡಿ ನಮಗೇನು ಸಹಕಾರ ಕೊಟ್ಟಿದೆ? ಒಂದು ನೀವು ಹೇಳಿದ್ದು ಓಕೆ, ಆಟೋದವರು ಅಂತ ಎಲ್ಲ ಕಡೆ ಇದು ಮಾಡಿದ್ದಾರೆ ಅಂತ ಹೇಳಿದ್ರಲ್ವಾ. ಇವಾಗ ಸರ್ಕಾರ ಏನು, ಸರ್ಕಾರ ಗೊತ್ತು ತಾನೆ. ಈಗ ನಾವೆಲ್ಲ ಜಾಸ್ತಿ ಮಾಡಿದ್ದೀವಿ, ರ್ಯಾಪಿಡ್ ಬಿಟ್ಟಿದ್ದಾರೆ. ರ್ಯಾಪಿಡ್ ಎಲ್ಲ ಬೈಕಲ್ಲಿ ಈಗ ನಮಗೆ ಮಿನಿಮಮ್ 36 ರೂಪಾಯಿ ಅಂತ ಮಾಡಿದ್ದಾರೆ. 36 ರೂಪಾಯಿ ಅಂತ ಮಾಡಿದಾಗ ಗ್ಯಾಸ್ ರೇಟ್ ಎಷ್ಟಿರಬೇಕು, ರೇಟ್ ಎಷ್ಟಿರಬೇಕು, ಎಲ್ಲ ಮಾಡ್ತಾವ್ರಾ? ಏನು ಮಾಡ್ತಾ ಇಲ್ಲ, ಬರೀ ರ್ಯಾಪಿಡೋ 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 ಏನಕ್ಕೆ ಬಿಡಬೇಕಾಗಿತ್ತು? ಆಟೋದು ಇದಾರೆ ತಾನೆ, ಕ್ಯಾಬ್ದು ಇದಾವೆ ತಾನೆ. ಬೈಕಿಂದ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆಲ್ಲ ಸರ್ಕಾರ ಕಟ್ಟಿಕೊಡ್ತಾರಾ? ಇಲ್ಲ ಅಲ್ವಾ? ಅದನ್ನು ಸ್ಟಾಪ್ ಮಾಡ್ಬೋದಲ್ವಾ? ಏನಕ್ಕೆ ಸ್ಟಾಪ್ ಮಾಡಲ್ಲ ಇವರು? ಅದು ಅಲ್ಲಿ ಗಲಾಟೆ ಅಂತ ಬೈಕಲ್ಲಿ ಅಲ್ಲಿ ರೇಪ್ ಆಯಿತು, ನಂಗೆ ಟಚ್ ಆಯಿತು, ಇದಾಯಿತು. ಮೊನ್ನೆ ಮಾತಾಡೋದ್ರಲ್ಲಿ ಯಾವುದೋ ಹುಡುಗಿ ಟಚ್ ಆಯಿತು ಅಂತ ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾ ಇದ್ದು, ಟಚ್ ಆಯಿತು ಅಂತ ಬೈಕ್ ನನ್ನ ಮೇಲೆ ಕಂಪ್ಲೇಂಟ್ ಹಾಕಿಲ್ಲ. ಅವನ್ನ ಒಳಗಾಕಿದ್ದಾರೆ ಬೈಕ್ ನನಗೆ. ಇಷ್ಟೆಲ್ಲ ಆಟೋ ಯಾವ ಅಂತ ಕೇಸ್ ಬಂದವ? ಆಟೋ ಟಚ್ ಮಾಡ್ಕೊಂಡು ಕೇಸ್ ಬರ್ತಾವ? ಇಲ್ಲ. ಯಾಕೆ ನಾವು ಡಿಸ್ಟೆನ್ಸಲ್ಲಿ ಗಾಡಿ ಇರ್ತದೆ, ಸೇಫ್ಟಿ, ಹೆಣ್ಮಕ್ಳಿಗೆ ಸೇಫ್ಟಿ ಇರ್ತದೆ. ಹಾಂ ಅಣ್ಣ, ಏನು ಬೇಡಿಕೆ? ಒಂದು ಪ್ರಜೆಗಳಾಗಿರ್ತೀರಾ, ನಿಮಗೂ ಬದುಕುವಂತ ಹಕ್ಕಿದೆ. ಹೂನಣ್ಣ, ನಾವೇನು ಓಟ್ ಹಾಕಲ್ವೇ ಅಣ್ಣ? ಹಾಂ ಹಾಂ ಏನು ಮನವಿ ಮಾಡೋದಣ್ಣ? ಮಾಡ್ಕೊಂಡು ಬೇಜಾರಾಗ್ಬಿಟ್ಟೈತೆ ನಮಗೇನೆ. ನಮ್ಮ ಕೂಗು ಬಡವ್ರ ಕೂಗು ಯಾರು ಕೇಳೋಣ ಶ್ರೀಮಂತರಿಗೆ. ನಮ್ಮ ಜೀವನ ಬರೀ ಇಷ್ಟೇ. ಏನಂದರೆ ನಾವು ಆಟೋದವ್ರು ಹೋದ್ರೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಸಂಘಗಳಿದಾವಲ್ಲ, ಸಂಘಗಳು ಹೋದ್ರೇ ಸಂಘಗಳಿಗೆ ಅವ್ರು ಮರ್ಯಾದೆ ಕೊಡೋಲ್ಲ ಅಂದರೆ ಸರ್ಕಾರದಿಂದ ಇನ್ನು ನಮ್ಗಳಿಗೆ ಆಟೋದವ್ರಿಗೆ ಮರ್ಯಾದೆ ಕೊಡ್ತಾರ? ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಒಗ್ಗಟ್ಟಾರೆ ಸರ್ಕಾರ ನಮ್ಮ ಕಡೆ ಬರಲ್ವಲ್ಲ, ಅದು ಮೇಯ್ನು. ಅದು ನಡೀತಾ ಇರೋದು ಇವಾಗ. ಸಂಘಗಳು ಸ್ಪಂದಿಸ್ತಾ ಇದ್ದಾವೆ, ಸಂಘಗಳು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಿದ್ರೆ ಎಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಷ್ಟೇ ನಡೀತಾ ಇರೋದು ಇಲ್ಲಿ. ಈಗ ಇನ್ನು ಇದೇ ಮುಂದುವರೆದ್ರೆ, ಇದೇ ಬೆಲೆ ಏರಿಕೆ ಮುಂದುವರೆದ್ರೆ ಅಣ್ಣ, ಇವಾಗ ನೈಟ್ ಆ್ಯಂಡ್ ಡೇ ಗಾಡಿ ಸಹ ಅಲ್ಲಾಡೋಕೆ ಇಲ್ಲಾಡೋಕೆ ಡ್ರೈವರ್ ಸಾಯ್ತಾ ಇದ್ದಾರೆ. ಇನ್ನೇನು ಇಶಾ ಕೂಡ ಸಾಯ್ಬೇಕಾಯ್ತದೆ ಅಷ್ಟೇ. ಹಿಂಗೆ ಆದರೆ ಇನ್ನೇನು ಮಾಡೋಂಗಿಲ್ಲ ಪರಿಸ್ಥಿತಿ. ಹೆಣ್ಣು ಮಕ್ಕಳು ಸಾಕೋಕ್ಕಾಗಲ್ಲ. 1000 ರೂಪಾಯಿ ಸಂಪಾದನೆ ಮಾಡೋ 500 ರೂಪಾಯಿ ಗ್ಯಾಸು. ಊಟ ತಿಂಡಿ ಮಾಡಬೇಕಂದ್ರೆ 60-70 ರೂಪಾಯಿ ಬೇಕಾಯ್ತದೆ. ಅದು ಜಾಸ್ತಿ ಮಾಡಿದ್ದಾರೆ. ಒಂದು ಅನ್ನ ಸಾಂಬಾರು ತಗೋಬೇಕಂದ್ರೆ 50 ರೂಪಾಯಿ. ಹಾಂ, ಜೀವನ ಹಿಂಗಿದೆ. ಹೋಟ್ಲುಗಳಿಗೆ ಹೋದರೆ ಬರೀ ಒಂದು ಮಸಾಲೆ ದೋಸೆ ತರೋಕೆ ಹೋದರೆ ಒಂದು ಹೋಟೆಲ್ ಇವತ್ತು 100 ರೂಪಾಯಿಂದ 105 ರೂಪಾಯಿ 110 ರೂಪಾಯಿ ಬಿಲ್ ಮಾಡ್ತಾವ್ರೆ ಒಂದು ಮಸಾಲೆ ದೋಸೆಗೆ. ಇನ್ನು ಬಡವರು ಹೋಗಿ ಹೋಟ್ಲುಗಳಲ್ಲಿ ತಿನ್ನೋಕ್ಕಾಗತ್ತಾ? ಪುಟ್ಬಾದಲ್ಲಿ ತಿನ್ನೋದ್ರೆ ಅನ್ನ ಸಾಂಬಾರೇ 60-70 ರೂಪಾಯಿ ದುಡ್ಡಾಗುತ್ತೆ. ಮನೆ ಗ್ಯಾಸ್ ಇವಾಗ ಅದು ಎಷ್ಟು 800 ರೂಪಾಯಿ ಇತ್ತು, ಇವಾಗ ಅದು 105 ರೂಪಾಯಿ ಜಾಸ್ತಿ ಆಗೈತೆ. ಇವಾಗ ಮೊನ್ನೆ ಜಾಸ್ತಿ ಆಗೈತೆ. ಅವಾಗ 905 ರೂಪಾಯಿ ಇತ್ತು, ಇವಾಗ ಮತ್ತೆ ಜಾಸ್ತಿ ಆಗ್ತೈತೆ. 960 ರೂಪಾಯಿ ಮನೆ ಗ್ಯಾಸ್ ಮಾಡಿದ್ದಾರೆ ಇವಾಗ. ಏನು ಜೀವನ ಮಾಡೋದಣ್ಣ ನಾವು? ಹಾಂ, ಮಕ್ಕಳನ್ನ ಓದಿಸೋದೇನು, ಮನೆ ಬಾಡಿಗೆ ಕಟ್ಟೋದೇನು, ಆಟೋ ರಿಪೇರಿಗಳು, ಆಟೋ ಮೆಕ್ಯಾನಿಕ್ ಪಾಸ್ ನೋಡಿದ್ರೆ ಅಷ್ಟೊಂದು. ಆ ಪಾಸ್ ತೊಗೊತೀವಿ, ಆ ರಿಪೇರಿ ಮೆಕ್ಯಾನಿಕ್ ಕಾಸು ಕೊಡೋಕ್ಕಾಗಲ್ಲ ನಾವು. ಯಾಕೆಂದ್ರೆ ಆ ಪರಿಸ್ಥಿತಿ ನಮ್ದು ಆಗ್ಬಿಟ್ಟಿದೆ. ಹಾಂ, ಒಂದು ವೈರು ಕಟ್ಟಾದರೆ ಒಂದು ವೈರು ಹಾಕೊಂಡ್ರೆ 100 ರೂಪಾಯಿ ಲೇಬರ್ ಅಂತಾರೆ. ಹಾಂ, ಜೀವನಗಳು ಹಿಂಗಿದೆ. ಅವ್ರು ಹೇಳಿದ್ರೆ ಬೇಕಾದ್ರೆ ಮಾಡ್ಕೊಳ್ರಿ, ಬೇಡ ಅಂದರೆ ಹೋಗಿ ಅಂತಾರೆ. ನಾವು ಅವ್ರ ಗಲಾಟೆ ಮಾಡ್ಕೊಳಕ್ಕಾಯ್ತದ? ಇಷ್ಟ ಇದೆ ಮಾಡಿಸ್ಕೊಂಡು ಕಷ್ಟಪಟ್ಟು ಕೊಡ್ತೀವಿ. ನಮ್ಮ ಪರಿಸ್ಥಿತಿ ಹಿಂಗೆ ಆಗಿದೆ. ದಯವಿಟ್ಟು ಈಗ ಕುಮಾರಸ್ವಾಮಿ ಇವ್ರು ಬಂದಿದ್ದಾರೆ, ಹೀಗೆ ನೋಡುವ ಏನು ಮಾಡ್ತಾರೆ ಅಂತ ಅವ್ರಿಗೊಂದು ಮನವಿ. ನಮ್ಮ ಆಟೋದ್ರ ಬಗ್ಗೆ ಒಂಚೂರು ಗಮನ ಇದ್ದರೆ ಅವ್ರು ಇರೋ ದುಡ್ಡಲ್ಲಿ 10% ಅಲ್ಲ, ಬರೀ 5% ಕೊಟ್ಟು ನಮ್ಮ ಡ್ರೈವರ್ಗಳಿಗೆ ಜೀವನ ಮಾಡ್ತೀವಿ ನಾವು. ಅವ್ರು ಇರೋ ದುಡ್ಡಲ್ಲಿ ಬರೀ ಒಂದು 10,000 ಹಾಕ್ಬಿಟ್ರೆ, ಅವ್ರವ್ರು ಯಾರ್ಯಾರು ಅಕೌಂಟ್ಗಳು ಒಂದು 10,000 ಹಾಕಿದ್ರೆ ಅವ್ರ ಹೆಸರು ಹೇಳ್ಕೊಂಡು ಒಂದು ತಿಂಗಳು ಜೀವನ ಮಾಡ್ತೀವಿ ನಾವು. ಅಷ್ಟೇ ನಾವು ಕೇಳ್ಕೊಂಡು, ಇನ್ನೇನಿಲ್ಲ.